ಹಾಯ್, ನಮ್ಮ ಮಲೆನಾಡಲ್ಲಿ ಮನೆ ಒಂದು ಕಡೆ ಇತ್ತು ಅಂತ ಅಂದರೆ ಟಾಯ್ಲೆಟ್ ರೂಮನ್ನು ಎಷ್ಟೋ ದೂರದಲ್ಲಿ ಕಟ್ಕೊತೀವಿ. ಇದು ಯಾಕೆ ನನಗೂ ಏನಂತ ಗೊತ್ತಿಲ್ಲ. ಆದರೆ ಮಲೆನಾಡಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಿಂಗೆ ಇದೆ. ಅದೇ ಥರ ನಮ್ಮ ಅಕ್ಕನ ಮನೆಯಲ್ಲೂ ಇದೇ ಥರ ಒಂದು ಕಟ್ಕೊತಾ ಇದ್ದಾರೆ. ಇದ್ರ ಪ್ರೋಸೆಸ್ ಹೆಂಗಿದೆ ನಾನು ತೋರಿಸ್ತೀನಿ ಬನ್ನಿ. ಕೊಲನ ನಾಚ್ಕೊಂತಾರೆ. ಇಲ್ಲಿ ಬರೋದು ಇಸ್ಪೇಟ್ ಆಡೋದು. ಬೆಂಗಳೂರು ಹೋಗಿದ್ದೆ, ಕೊಚ್ಚಿ ಹೋಗಿದ್ದೆ. ನಾವು ಇಲ್ಲಿ ಇಸ್ಪೇಟ್ ಆಡೋದು. ಪಕ್ಕ ಅಡುಗೆ ರೆಡಿ ಮಾಡ್ಕೊಂತ ಇದ್ದಾಳೆ. ಏನ್ ಮಾಡ್ತಿದ್ದೀಯ ಅಡುಗೆ? ಈಗ ಸಿಗಡಿ ಸಾರು. ಹಂಗನ್ಬೇಡೆ, ಅವರೆಲ್ಲ ಬೈತಾರೆ ಅಂತ. ಆಮೇಲೆ ಈ ಗುಡ್ಡದ ಮೇಲೆ ಕೊಡ್ಲಿ ಡಿಶ್ ಹೊಣದಂತೆ. ಆ ಕೊಡ್ಲಿ ಎಲ್ಲಿ ಹೋಯ್ತು ಅಲ್ಲಿವರೆಗೂ ಬಿಟ್ಟೋಗ್ಬೇಕು. ಇದಕ್ಕೆ ವಾಪಸ್ ಹೋಗ್ತದೆ. ನಾನು ಬೆನ್ನು ಹಾಕಿ ನಿಂತ್ಕೊಂತೀನಿ, ಬರಬಾರ್ದು. ಸಮುದ್ರ ಜಾಗ ಇರೋದು ಇದು ಮುರುಡೇಶ್ವರದ ಈಶ್ವರನ್ ಕತೆ. ಅಲ್ಲಿ ಆಗಿದ್ದು ನಮಗೆ ಸಿಂಟ್ಯಾಕ್ಸ್ ಸ್ಟ್ಯಾಂಡು ಈಗ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಈ ಸೈಡಲ್ಲಿ ಸ್ವಲ್ಪ ಸಿಮೆಂಟ್ ಕೊಟ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಇಂಡಿಯನ್ ಟಾಯ್ಲೆಟ್ ರೆಡಿ ಆಗಿದೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು, ಎಲ್ಲ ಕಂಪ್ಲೀಟ್ ಆಯಿತು. ಸಿಟಿ ಅವರಿಗೆ ಈ ಥರದ್ದು ಔಟಿಂಗ್ ಜಾಗ, ಆದರೆ ನಮ್ಮ ಮಲೆನಾಡವರಿಗೆ ಇದು ಟಾಯ್ಲೆಟ್ ಕಟ್ಟೋ ಜಾಗ, ಅಷ್ಟೇ ಡಿಫ್ರೆನ್ಸು. ಈ ಕೆಲಸ ಎಲ್ಲ ಮುಗೀತು, ಇವರೆಲ್ಲ ಹೊರಟ್ರೀಗ ಕೆಲಸ ಮುಗಿಸ್ಕೊಂಡು. ಇಲ್ಲಿಗೆ ನಮ್ಮ ಅಕ್ಕನ ಮನೆ ಟಾಯ್ಲೆಟ್ ರೂಮಿನ ಕತೆ ಮುಗಿಯುತ್ತೆ. ಬಾಯ್ 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 ಕೊಲ್ಲೋಣ.